ಈ ವಿಡಿಯೋನ ನೀವು ಆದಷ್ಟು ಲೈಕ್ ಮಾಡಿ, ಹಾಗೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಖಂಡಿತ ಅವ್ರ ಮಕ್ಕಳಿಗೂ ಸಹ ಈ ರೀತಿಯಾದಂಥ ರೆಸಿಪಿ ಮಾಡಿಕೊಟ್ರೆ ನಮಗೂ ಸಂತೋಷ ಆಗುತ್ತೆ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಭಾಳ ಸಿಂಪಲ್ ಆದಂಥ, ಅಷ್ಟೇ ಸೂಪರ್ ಆದಂಥ, ಸೂಪರ್ ಡೂಪರ್ ರುಚಿ ಉಳ್ತಕ್ಕಂಥ ಬೇಲ್ಪುರಿನ ಯಾವ ರೀತಿ ಮಾಡೋದು, ಹಾಗೆ ಈ ಬೇಲ್ಪುರಿ ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಕೊನೆವರೆಗೂ ವಿಡಿಯೋ ನೋಡಿ. ನೀವು ಇದೇ ರೀತಿಯಾಗಿ ರುಚಿಕರವಾಗಿ ಬೇಲ್ಪುರಿನ ಮಾಡಿ ಮನೆ ಮಂದಿ ಎಲ್ಲ ತಿಂದು ಎಂಜಾಯ್ ಮಾಡ್ಬೋದು. ಹಾಗೆ ಬನ್ನಿ, ಈಗ ಬೇಲ್ಪುರಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಅದರಲ್ಲಂತೂ ಈ ಬೇಲ್ಪುರಿಗೆ ನೀವು ಎಷ್ಟು ಪದಾರ್ಥಗಳನ್ನ ಬೇಕಾದ್ರೂ ಲಿಮಿಟಾಗಿ ಸೇರಿಸ್ಬೋದು, ಎಷ್ಟು ಪದಾರ್ಥಗಳನ್ನ ಬೇಕಾದ್ರೂ ಅನ್ಲಿಮಿಟಾಗಿ ಸೇರಿಸ್ಬೋದು. ನೀವು ಪದಾರ್ಥಗಳನ್ನ ಸೇರಿಸ್ತಾ ಹೋದಂತೆಲ್ಲ ನಿಮಗೆ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ನಾವು ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಬಟ್ಲಿನ ತುಂಬ ಕಡಲೆಪುರಿನ ತೊಗೊಂಡಿದ್ವಿ. ಇದು ಸಪ್ಪೆ ಪುರಿ, ಸ್ವಲ್ಪ ರಫ್ ಆಗಿರುತ್ತೆ. ಜನರಲಾಗಿ ನೈಸ್ ಪುರಿ ಬರುತ್ತೆ, ಅದನ್ನು ತೊಗೊಬೇಡಿ. ಈ ರೀತಿಯಾದಂಥ ಸಪ್ಪೆ ಪುರಿನ ತೊಗೋಬೇಕು. 1/4 kg ಪುರಿಗೆ ನಿಮಗೆ ಒಂದು 25 ರೂಪಾಯಿ ಆಗ್ಬೋದು. ನೀವು 1/4 kg ಕಡಲೆಪುರಿ ತೊಗೊಂಡ್ರೆ ಸಾಕು, 10 ಪ್ಲೇಟ್ ಆಗುವಷ್ಟು ಬೇಲ್ಪುರಿನ ಮಾಡ್ಕೋಬೋದು. ಒಂದು ನಾಟಿ ಟೊಮೊಟೊ ಹಾಗೆ ಒಂದು ಫಾರಮ್ ಟೊಮೊಟೊನ ಈ ರೀತಿ ಚಿಕ್ಕದಾಗಿಲ್ಲಿ ಕಟ್ ಮಾಡಿಟ್ಟಿದ್ದೀವಿ. 1-2 ಈರುಳ್ಳಿಗಳನ್ನು ಸಹ ಈ ರೀತಿ ಕಟ್ ಮಾಡಿಟ್ಟಿದ್ದೀವಿ. ಹಾಗೆ ಒಂದು ಕ್ಯಾರೆಟ್ನ ತುರ್ಕೊಂಡಿದ್ದೀವಿ. ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ನಾವು ತೆಗೆದಿಟ್ಟಿದ್ದೀವಿ. ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಸಹ ತಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾವಿಲ್ಲಿ ಹುಣಸೆ ಹಣ್ಣು ಮತ್ತೆ ಬೆಲ್ಲನ ಸ್ವಲ್ಪ ಹೊತ್ತು ಕುದಿಸಿ ಸಿಹಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ವಿ. ಇದ್ರ ಜೊತೆಗೆ ಒಂದು ಇಡಿಯಷ್ಟು ಪುದೀನ, ಹಾಗೆ ಒಂದು 4-5 ಹಸಿಮೆಣಸಿನಕಾಯಿನ ಸೇರಿಸಿ ನಾವಿಲ್ಲಿ ಖಾರದ ಪೇಸ್ಟು ಸಹ ಮಾಡಿಟ್ಕೊಂಡಿದ್ದೀವಿ. ನಾವಿಲ್ಲಿ ಸ್ವಲ್ಪ ಚಾಟ್ ಮಸಾಲನ ತೊಗೊಂಡಿದ್ದೀವಿ. ಚಾಟ್ ಮಸಾಲ ಬಹಳ ಮುಖ್ಯ ಈ ಒಂದು ಬೇಲ್ಪುರಿಗೆ ಟೇಸ್ಟ್ ಕೊಡೋದಕ್ಕೆ. ಹಾಗೆ ನಾವಿಲ್ಲಿ ಕಡಲೆಕಾಯಿ ಬೀಜನ ತೊಗೊಂಡಿದ್ವಿ. ಇದು ಸ್ವಲ್ಪ ಎಣ್ಣೆಲಿ ನಾವು ಬಿಸಿಯಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೀವಿ ಅಷ್ಟೇ. ನಾವಿಲ್ಲಿ ಸ್ವಲ್ಪ ಮನೇಲೇ ಮಾಡಿದಂಥ ಖಾರ ಸೇವನ ತೊಗೊಂಡಿದ್ದೀವಿ. ಈ ರೀತಿಯಾದಂಥ ಖಾರ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ವಿಡಿಯೋ ಮೇಲೆ ಲಿಂಕ್ ಬರ್ತಾ ಇದೆ, ನೋಡಿ. ನೀವು ಸಹ ಮನೇಲೆ ಖಾರ ಸೇವನ ರೆಡಿ ಮಾಡ್ಕೋಬೋದು. ಹಾಗೆ ನಾವಿಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ತೊಗೊಂಡಿದ್ವಿ. 5 ರೂಪಾಯಿ ಕೊಟ್ಟರು ಸಾಕು. ಹಳದಿರಾಮ್ಸ್ ಅವರ ಒಂದು 5 ರೂಪಾಯಿ ಕಡಲೆಕಾಯಿ ಬೀಜ ಪ್ಯಾಕೆಟ್ ಸಿಗುತ್ತೆ. ಹಾಗೆ ನಾವು ಮನೇಲೆ ಮಸಾಲ ಪುರಿಗೆ ಮಾಡಿದಂಥ ಪುರಿನ ಒಂದು 4-5 ತೊಗೊಂಡಿದ್ದೀವಿ. ನೀವಿದ್ರೆ ಈ ರೀತಿ ಪುರಿ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಮನೆಯಲ್ಲೇ ಫಸ್ಟ್ ಕ್ಲಾಸ್ ಆಗಿ ಬೇಲ್ಪುರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ರೆ ಇನ್ನೂ ಹೆಚ್ಚಿನ ಸ್ನ್ಯಾಕ್ಸ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಬೇಲ್ಪುರಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಬೇಲ್ಪುರಿ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪಾತ್ರೆನ ತೊಗೊಂಡಿದ್ದೀವಿ. ಏಕೆಂದರೆ ನಾವು ಎಲ್ಲ ಪದಾರ್ಥಗಳನ್ನು ಸೇರಿಸಿ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮೊದಲಿಗೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ಸಹ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಮಸಾಲೆ ಪುರಿಗೆ ಯೂಸ್ ಮಾಡ್ತಕ್ಕಂಥ ಪುರಿಗಳನ್ನು ಸಹ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ನಾವು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಾಂಗ್ರೆಸ್ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪನೇ ಸ್ವಲ್ಪ ಸೇವ್ ಪುರಿ ಹಾಕೊಳ್ಳೋಣ. ನಂತರ ನಾವು ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೊಳ್ಳೋಣ. ಖಾರಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಖಾರಕ್ಕೋಸ್ಕರ ನಾವು ಪುದೀನ ಮತ್ತು ಮೆಣಸಿನಕಾಯಿನ ಒಂದು ಚಟ್ನಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರನ ಅವರವರ ಇಚ್ಛಾನುಸಾರ ಸೇರಿಸ್ಕೋಬೇಕಾಗತ್ತೆ. ಖಟ್ಟ ಮೀಠ ಅನ್ನೋ ರೀತಿಯಲ್ಲಿ ಖಾರ ಇದ್ಮೇಲೆ ಸ್ವಲ್ಪ ಸಿಹಿನೂ ಸಹ ಇರಬೇಕು. ಅದೇ ರೀತಿಯಾಗಿ ಹುಣಸೆಹಣ್ಣು ಮತ್ತು ಬೆಲ್ಲದ ಸ್ವೀಟ್ ಚಟ್ನಿನೂ ಸಹ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದೆಲ್ಲದರ ಜೊತೆಗೆ ನಾವು ನಿಂಬೆ ಹಣ್ಣಿನ ರಸನೂ ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪು, ಹುಳಿ, ಖಾರ ಎಲ್ಲ ಬಹಳ ಮುಖ್ಯ ಆಗುತ್ತೆ. ನಂತರ ಇದನ್ನೆಲ್ಲ ನಾವು ಕಡಲೆಪುರಿ ಸೇರ್ಸೋಕ್ಕೆ ಮುಂಚೆನೇ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಪುರಿನ ಸೇರಿಸ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಪುರಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ತದನಂತರ ಬೇಕಿದ್ರೆ ನೀವು ಪುರಿನ ಮತ್ತೆ ಹಾಕ್ಕೋಬೋದು.
ಈಗ ಮಿಕ್ಸ್ ಮಾಡಿದ ನಂತರ ನೋಡಿದ್ರಲ್ಲ, ಇಲ್ಲಿ ಬಹಳ ರುಚಿಕರವಾದ ಬಹಳ ಸೊಗಸಾದಂತಹ ಬೇಲ್ಪುರಿ ತಿನ್ನಲು ಸಿದ್ಧವಾಗಿದೆ. ಬನ್ನಿ ಈಗ ಇದನ್ನು ಒಂದು ತಟ್ಟೆಗೆ ನಾವು ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಬಂದಿದೆ ಬೇಲ್ಪುರಿ ಅಂತ. ನೀವು ಬೇಕಿದ್ರೆ ಬೆರೆಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಬೆರೆಸ್ಕೋಬೋದು, ಕಡಿಮೆನೂ ಬೆರೆಸ್ಕೋಬೋದು. ಯಾಕೆಂದರೆ ಹೆಚ್ಚು ಬೆರೆಸಿದ್ರೆ ನಿಮಗೆ ಪುರಿ ಸ್ವಲ್ಪ ಮೆತ್ತಗಾಗುತ್ತೆ, ಕಡಿಮೆ ಬೆರೆಸ್ಕೊಂಡ್ರೆ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಬೆರೆಸ್ಕೊಂಡು ರೆಡಿ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಬೇಲ್ಪುರಿ ರೆಸಿಪಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಸೊಗಸಾಗಿ ಮೂಡಿಬಂತು. ನಿಜ ಹೇಳ್ಬೇಕಂದ್ರೆ ಈ ರೆಸಿಪಿ ಮಾಡಾದ ನಂತರ ನನ್ನ ಅನುಭವ ಹೇಳ್ಬೇಕಂತಂದರೆ ರುಚಿನಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಇರಲಿಲ್ಲ. ನಾವು ಹೊರಗಡೆ ಏನು ತಿಂತೀವೋ ಅದಕ್ಕಿಂತ ಹೆಚ್ಚು ಶುಚಿಯಾಗಿತ್ತು. ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಸುಲಭ. ನಿಮಗೆ ಬೇಕಾದಾಗ ಮನಸ್ಸು ಇಚ್ಛೆ ಆದಾಗ ಖಂಡಿತ ನೀವು ಮಾಡ್ಕೊಂಡು ತಿನ್ಬೋದು. ಕೇವಲ 10-15 ನಿಮಿಷದಲ್ಲಿ ನೀವು ಕಂಪ್ಲೀಟಾಗಿ ಬೇಲ್ಪುರಿನ ರೆಡಿ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.